ದೇವ್ರೆ, ಮಗನ ಮದುವೆ ಆಸೆನ ಹುಟ್ಟಿಸಿ ಎಲ್ಲ ಥರದ ಸೂಚನೆಗಳನ್ನು ಕೊಟ್ಟು ನೀರೆರೆದು ಅದು ಚಿಗುರೊಡಿತಿರೋವಾಗ ನೀನೇ ಅದನ್ನು ಚಿವುಟ ಹಾಕೋದು ಎಷ್ಟು ಸರಿ? ಯಾಕೆ ಹೀಗೆಲ್ಲ ಆಗ್ತಿದೆ? ಆ ಹುಡುಗಿ ಈ ಮನೆಗೆ ತಕ್ಸೋಸೆ ಅನ್ನೋದು ದೈವಚ್ಚೆ ಅಂತ ನನ್ನ ಮಗನೂ ಒಪ್ಕೊಂಡಾಗಿದೆ. ಅಂಥದ್ರಲ್ಲಿ ಇವತ್ತೇನಾದರೂ ಈ ನಿಶ್ಚಿತಾರ್ಥ ನಡೆದಿದ್ರೆ ನನ್ನ ಮಗ ಮದುವೆ ವಿಚಾರದಲ್ಲಿ ಇನ್ಯಾವತ್ತೂ ನಮ್ಮ ಮಾತು ಕೇಳೋದಿಲ್ಲ. ಹಕ್ಕಿಗೆ ರೆಕ್ಕೆ ಬೆಲ್ತು, ಇನ್ನೇನದು ಹಾರಬೇಕು ಅನ್ನೋವಾಗ ಆ ರೆಕ್ಕೆ ಮುರಿಬೇಡ ತಂದೆ. ಅವರಿಬ್ಬರನ್ನು ಇಲ್ಲಿವರೆಗೂ ಜೊತೆ ಮಾಡ್ತಂದಿದೀಯಾ? ಅವರಿಬ್ರು ಇಡೀ ಜೀವನ ಒಂದಾಗಿರೋದನ್ನ ನೋಡ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಆಸೆ ನೆರವೇರುತ್ತ ತಂದೆ? ಆ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ತಾಳ? ಇದಕ್ಕೆಲ್ಲ ನೀನೇ ಉತ್ತರ ಕೊಡಬೇಕು ತಂದೆ. ನಿಂದ ಉತ್ತರ ಸಿಗ್ತದೆ ಅವ್ರೆ. ಇದಂತ್ರ ಉಂಗ್ರಾನೆ. ಹೌದು, ನೀನು ಹೇಳಿದ ನಿಜ. ನಿನ್ನ ಕೈಯಲ್ಲಿ ಏನೂ ಆಗಲ್ಲ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ಉಂಗುರನ ಕಳ್ಕೊಂಡ್ ಬಂದಿದ್ಯಾ ಅಂದಮೇಲೆ ಈ ಮನೆ ಘನತೆಯನ್ನು ಕಾಪಾಡ್ತೀಯ ಅಂತ ನಾನು ನಂಬ್ಕೊಂಡ್ರೆ ಅದು ನನ್ನ ತಪ್ಪಾಗತ್ತೆ. ಆದರೆ ನನ್ನ ನಂತರ ಆಯ್ಕೆ ತಪ್ಪಾಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅಂತರ ಆಯ್ಕೆ ಆಗಲಿ, ನನ್ನ ನಂಬಿಕೆ ಆಗಲಿ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ, ಹೌದು ರಾಮ್, ಇವಳ ನಿನಗೆ ತಕ್ಕ ಹುಡುಗಿ ಅಂತ ಸೂಚನೆ ಕೊಟ್ಟವನು ಅವನೇ. ಈಗ ಈ ಥರದೊಂದು ಪರೀಕ್ಷೆ ಇಟ್ಟಿರೋನು ಅವನೇ. ಎಲ್ಲ ಭಗವಂತನ ಲೀಲೆ. ಆಟನೂ ಆಡಿಸ್ತಾನೆ, ಅಣತಿನೂ ಕೊಡಿಸ್ತಾನೆ. ಅದಕ್ಕೆ ಇದು ಅವನ ಆಶೀರ್ವಾದ ಪಡ್ಕೋಬೇಕು ಅಂತಾನೆ ಅವನ ಪಾದ ಸೇರಿತ್ತು ಅಂತ ಕಾಣುತ್ತೆ. ಅಜ್ಜಿ, ಈ ರಿಂಗ್ ನಿಮ್ಮ ಹತ್ರ ಹೇಗೆ ಬಂತು? ಅಮ್ಮ, ಇದು ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗೋದಿಲ್ಲ. ಎಲ್ಲ ಭಗವಂತನ ಲೀಲೆ ಅಂತ ಅಂದ್ಕೋಬೇಕು. ನೀವಿಬ್ರು ಹತ್ರ ಆಗೋದಿಕ್ಕೆ ಆ ಭಗವಂತನ ಆಜ್ಞೆ, ಆಶೀರ್ವಾದ ಎರಡೂ ಸಿಕ್ಕಾಯ್ತು. ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೂ ಅದನ್ನು ನಾವು ಉಸಿರಾಡ್ತಿದ್ದೀವಿ, ಅದರಿಂದ ಬದುಕ್ತಾ ಇದ್ದೀವಿ. ಹಾಗೆ ಭಗವಂತನ ಲೀಲೇನು ಅಂತಾನೆ ಅಂದ್ಕೋಬೇಕು. ಅದು ಯಾಕಾಯ್ತು, ಹೇಗಾಯ್ತು, ಏನಾಯ್ತು ಅದ್ಯಾವುದು ತಿಳಿದೇ ಹೋದರೂ ಆಗ್ತಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ನಂಬ್ಕೊಂಡು ಬದುಕಬೇಕು.
ವಿಕ್ಕಿ, ಲೀಲಾ ಎಲ್ಲಿದ್ದಾಳೆ ನೋಡಮ್ಮ. ಇಷ್ಟೆಲ್ಲ ಆದಮೇಲೆ ನಾವೀ ಮನೆಯಲ್ಲಿರೋದು ಮರ್ಯಾದೆ ಅಲ್ಲ. ಕೌಸಲ್ಯ, ನಡಿ ಹೋಗೋಣ. ನಿಲ್ಲಿ, ನೀವ್ಯಾರೂ ಇಲ್ಲಿಂದ ಹೋಗ್ಬೇಕಿಲ್ಲ. ಈ ನಿಶ್ಚಿತಾರ್ಥ ನಡೆಯುತ್ತೆ. ಆದ್ರೆ ಅಜ್ಜಿ, ನಾವು ಕೊಟ್ಟ ಜವಾಬ್ದಾರಿ ಮತ್ತೆ ಆ ಉಂಗ್ರ ಈ ಉಂಗ್ರ ಎಲ್ಲಿ ಸೇರಬೇಕಿತ್ತೋ ಅಲ್ಲೇ ಸೇರಿತ್ತು. ಭಗವಂತನ ಆಶೀರ್ವಾದ ಪಡೆದು ಈಗ ಅದು ನನ್ನ ಸೊಸೆ ಕೈ ಬೆರಳನ್ನು ಸೇರುತ್ತೆ. ಅಂದ್ರೆ ರಿಂಗು ಇದು ಡೂಪ್ಲಿಕೇಟ್ ಅಲ್ವಾ? ಅಲ್ಲ, ಇದೇ ನಾನು ಲೀಲಾ ಕೊಟ್ಟಿದ್ದು, ನನ್ನ ನಂತರ ರಿಂಗು. ನನ್ನ ನಂತರ ಆಯ್ಕೆ, ಅಮ್ಮನ ನಂಬಿಕೆ, ಲೀಲಂಗೆ ಕೊಟ್ಟ ಜವಾಬ್ದಾರಿ ಎಲ್ಲ ಉಳಿದಿದೆ. ಅದಕ್ಕೆ ಸಾಕ್ಷಿ ಈ ರಿಂಗು. ಮನುಷ್ಯರ ಕಣ್ ತಪ್ಪಿಸಿ ಏನು ಬೇಕಾದರೂ ನಡಿಬಹುದು, ಆದರೆ ಅವು ನಿರ್ಧಾರನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಪುರೋಹಿತ್ರೆ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಎಲ್ಲ ವ್ಯವಸ್ಥೆ ಆಗಿದೆ ಅಮ್ಮ. ದುರ್ಗಾ, ರೀ, ಇನ್ನೂ ಎಷ್ಟೊತ್ತು ಈ ರೋಡಲ್ಲಿ ಕಾಯೋದು?